ವೆಲ್ಕಮ್ ಟು ಮೈ ಚಾನಲ್ ಮನಸಾರೆ ಕನ್ನಡ. ಶಬರಿಮಲೆಗೆ ಹೋಗ್ತಾ ಇರೋ ನಾವು ಬಂಡೀಪುರ ಫಾರೆಸ್ಟ್ನ ಇವಾಗ ತಾನೇ ಎಂಟ್ರಾಗಿದ್ದೀವಿ. ಮೈಸೂರಿಂದ ಸ್ಟಾರ್ಟ್ ಆದಂಥ ನಮ್ಮ ಪ್ರಯಾಣ ಕೂಲಾಗಿ ಸಾಗ್ತಾ ಇದೆ. ಈ ವೆದರ್ಗೆ ಕಾಮ್ ಆ್ಯಂಡ್ ಕೂಲಾಗಿರೋ ಈ ತುಂತುರು ಮಳೆ ನಡುವೆ ಮುಂದೆ ಸಾಗ್ತಾ ಇದೆ. ಮಳೆ ಅಂತೂ ಬಿಡಲ್ಲ, ಮಳೆ ಬರೋದಂತೂ ಗ್ಯಾರಂಟಿ. ಕಾಡೊಳಗಡೆ ನಾವು ಆಗಲೇ ಪ್ರವೇಶ ಮಾಡಾಗಿದೆ. ಯಾವ ಪ್ರಾಣಿಗಳು ಕೂಡ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಹಾಗೆ ನಾವು ಹೋಗ್ತಾ ಇದ್ದೀವಿ. ಮುಂದೆ ನೋಡೋಣ, ಯಾವ್ದಾದ್ರು ಪ್ರಾಣಿಗಳು ಸಿಕ್ಕಿದ್ರೆ ಖಂಡಿತ ತೋರಿಸ್ತೀನಿ. ಈಗ ಸ್ವಲ್ಪ ಮಳೆ ಸೀಸನಲ್ಲೇ ನಾವು ಹೊರಟಿದ್ದೀವಿ. ಮಳೇಲಿ ಹೋಗೋದು, ಮಳೆ ಡ್ರೈವಿಂಗ್ ಕೂಡ ಒಂಥರ ಚೆನ್ನಾಗಿರುತ್ತೆ. ಆದರೆ ತುಂಬ ಮಳೆ ಆಗಿಬಿಟ್ರೆ ಕೂಡ ನಮಗೆ ಡ್ರೈವಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಈ ಫಾರೆಸ್ಟ್ ಒಳಗಡೆ ಹೋಗ್ತಾ ಇರಬೇಕಾದ್ರೆ ನಮಗೆ ಯಾವಾಗಲೂ ನಾವು ಫಾರೆಸ್ಟಲ್ಲಿ ಯಾವುದಾದ್ರೂ ಪ್ರಾಣಿಗಳು ಸಿಗುತ್ತಾ ಅಂತ ಹುಡುಕಾಡ್ತಲೇ ಇರುತ್ತೆ. ಎಲ್ಲರ ಕಣ್ಣು ಕಾಡು ಒಳಗಡೆನೇ. ಬಂಡೀಪುರ ಚೆಕ್ ಪೋಸ್ಟ್ ರೀಚ್ ಆದ್ವಿ. ಈಗ ಬಂಡೀಪುರ ಚೆಕ್ ಪೋಸ್ಟ್ ಪಾಸ್ ಆಗ್ತಾ ಇದ್ದೀವಿ. ನಾವು ಶಬರಿಮಲೆಗೆ ಹೋಗ್ತಾ ಇದ್ದೀವಿ. ಕೂಡ್ಲೂರು ಗೇಟು ಎಂಟ್ರಿ ಆಗ್ತಾ ಇದ್ದೀವಿ ಒಳಗಡೆ. ಚೆಕ್ ಪೋಸ್ಟ್ ಹತ್ರ ಬಂದ್ವಿ. ಚೆಕ್ ಪೋಸ್ಟ್ ಹತ್ರ ಬಂದಾಗ ಅಲ್ಲಿ ಇದ್ದಂಥ ಪೊಲೀಸ್ ಸಿಬ್ಬಂದಿ ನಮ್ಮ ಅಂಕಲ್ ಫ್ರೆಂಡು, ಅವ್ರನ್ನ ಹಾಗೆ ಸ್ವಲ್ಪ ಹೊತ್ತೊಂದು 5 ನಿಮಿಷ ಮಾತಾಡಿಸ್ಕೊಂಡು ಹಂಗೆ ಅಲ್ಲಿ ಗಾಡಿ ಹಾಕಿದ್ದು. ಮತ್ತೆ ನಾವು ಮುಂದೆ ಪ್ರಯಾಣನ ಹಾಗೆ ಸ್ಟಾರ್ಟ್ ಮಾಡೋದಕ್ಕೆ ಒಂದು 5 ನಿಮಿಷ ಸ್ಮಾಲ್ ಬ್ರೇಕ್ ತೊಗೊಂಡ್ವಿ. ನಂತರ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ಹಾಗೆ ಹೋಗ್ತಾ ಇರೋಣ. ಮಳೆ ಎಲ್ಲಿವರೆಗೆ ಬರುತ್ತೆ ಮಳೆ ಅನ್ನೋದನ್ನ ಹಂಗೆ ನೋಡೋಣ. ಸದ್ಯಕ್ಕೆ ನಾವು ಕೇರಳನ ರೀಚ್ ಆಗಾಯಿತು. ಗುರುವಾಯೂರು ದರ್ಶನವನ್ನು ಪಡ್ಕೊಂಡು ನಮ್ಮ ಪ್ರಯಾಣ ಮತ್ತು ಏರಿಮಲೆ ಕಡೆಗೆ ಸಾಗ್ತಾ ಇದೆ. ನೋಡಿ, ಇಲ್ಲಿ ಕೇರಳದಲ್ಲಿ ಮನೆಗಳು ನೋಡ್ತಾ ಇದ್ದೀರಲ್ಲ, ಎಷ್ಟು ಡಿಫ್ರೆಂಟ್ ಆಗಿದೆ ಅಂದರೆ ಒಂದೊಂದು ಮನೆಯೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಮನೆಗಳು. ಈ ಕಡೆ ಕಟ್ಟಿರುವಂಥ ಮನೆಗಳು ಭಾಳ ಚೆನ್ನಾಗಿರುತ್ತೆ. ನಮ್ಮ ಜರ್ನಿ ಮೈಸೂರಲ್ಲಿ ಸ್ಟಾರ್ಟ್ ಆದಾಗಿಂದ ಮಳೆ ಬರ್ತಾನೆ ಇದೆ. ಮಳೆ ಅಂತೂ ನಿಲ್ತಾ ಇಲ್ಲ. ಮಳೆ ಜಾಸ್ತಿ ಇದ್ದಿದ್ದರಿಂದ ಗುರುವಾಯೂರಲ್ಲಿ ಕೂಡ ನಿಮಗೆ ಟೆಂಪಲ್ ತೋರ್ಸೋಕ್ಕಾಗಲಿಲ್ಲ. ಆದರೆ ಏರಿಮಲೆಯಲ್ಲಂತೂ ಖಂಡಿತ ತೋರಿಸ್ತೀನಿ. ಇವಾಗ ನಾವು ಚೋಟಾನಿಕರ ಭಗವತಿ ಕಡೆಗೆ ಹೋಗ್ತಾ ಇದ್ದೀವಿ. ಹಂಗೆ ಅಂಗಮಾಲಿ, ತಿರ್ಶೂರ್ ಕಡೆಯಿಂದ ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ. ಜಸ್ಟ್ ಇವಾಗ ತಾನೇ ಏರಿಮಲೆಗೆ ಬಂದು ರೀಚ್ ಆದ್ವಿ. ಈ ಏರಿಮಲೆಗೆ ಬಂದು ರೀಚ್ ಆದಮೇಲೆ ಅಲ್ಲಿ ನೋಡಿದ್ರೆ ಅಲ್ಲೂ ಕೂಡ ಮಳೆ ನಿಂತೇ ಇಲ್ಲ ಏರಿಮಲೆಯಲ್ಲಿ ಕೂಡ. ಹಾಗೆ ಮಳೆಯಲ್ಲಿ ನೆನ್ಕೊಂಡೆ ಏರಿಮಲೆಗೆ ಹೋಗಿ ಅಲ್ಲಿಂದ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ನಮ್ಮ ಪ್ರಯಾಣ ಸಾಗುತ್ತೆ ಮುಂದಕ್ಕೆ. ಏರಿಮಲೆಯಲ್ಲಿ ದರ್ಶನ ಮುಗಿಸ್ಕೊಂಡು ಈ ಟನಲ್ನ ದಾಟ್ಕೊಂಡು ನಾವು ಮುಂದೆ ಸಾಗ್ತಾ ಇರೋದು ಶಬರಿಮಲೆ ಕಡೆಗೆ. ಅಂತೂ ಇಂತೂ ಶಬರಿಮಲೆ ಇನ್ನೇನು ಸ್ವಲ್ಪ ದೂರ ಇದೆ, ಹತ್ತತ್ರ ಬಂದಿದ್ದೀವಿ. ಶಬರಿಮಲೆಗೆ ಹೋಗಿ ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ಪಡ್ಕೊಳ್ಳೋದಷ್ಟೇ ಬಾಕಿ ಇರೋದು. ಶಬರಿಮಲೆಗೆ ಬಂದು ತಲುಪಾಯಿತು. ಸ್ವಾಮಿಯೇ ಶರಣಮಯ್ಯಪ್ಪ. ಇರುಮುಡಿ ಕಟ್ಟಿ ಶಬರಿಯ ಗಿರಿಗೆ ಮುಳ್ಳ
ഇരുമുടി കട്ടി ശബരിയതിരികെ തുടിയുന്ന നടന സ്വാമിയേ അയ്യപ്പോ അയ്യപ്പോ സ്വാമിയേ ഇരുമുടി കെട്ടി ശബരിയതിരികെ സ്വാമിയേ അയ്യപ്പോ സ്വാമി ശരണം ഇരുമുടി കട്ടി ശബരിയതിരികെ തുടിയുന്ന നടന സ്വാമിയേ അയ്യപ്പോ അയ്യപ്പോ സ്വാമിയേ